ಇವತ್ತಿನ ಈ GTA 5 ಎಪಿಸೋಡಲ್ಲಿ ನಾವು ನೋಡ್ತೀವಿ ಹೇಗೆ ಗುಹಾರಿಯಾಸ್ ಮೋಸ್ಟ್ ಡೇಂಜರಸ್ ಪ್ರಿಸನ್ ಇಂದ ನಾವು ಎಸ್ಕೇಪ್ ಆಗ್ತೀವಿ ಅಂಡ್ ಎಸ್ಕೇಪ್ ಆದಮೇಲೆ ಹೇಗೆ ನಾವು ಗುಹಾರಿ ಅಂತ ಡೇಂಜರಸ್ ಸಿಟಿಯಲ್ಲಿ ನಮ್ಮ ಲೈಫ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಪ್ಲೀಸ್ ವಾಚ್ ಟಿಲ್ ದ ಎಂಡ್ ಟು ವಾಚ್ ಆಲ್ ದಿ ಆಕ್ಷನ್. ಹೇ ಗೈಸ್, ನಮಸ್ಕಾರ. ಅಂಡ್ ನೀವು ನೋಡ್ತಿದ್ದೀರಾ ನನ್ನ ಕ್ಯಾರೆಕ್ಟರ್ ವಿಚ್ ಇಸ್ ಕಾಲ್ಡ್ ಕೃಷ್ಣ. ಅಂಡ್ ನಾವು ಇವತ್ತು ಇಲ್ಲಿಗಲ್ ಬಾರ್ಡರ್ ಕ್ರಾಸಿಂಗ್ ಮಾಡ್ತಾ ಜೈಲಲ್ಲಿ ಸಿಗಾಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಬಬ್ಲು, ಬಾಬು. ಅವರು ಕೂಡ ಇಲ್ಲಿಗಲ್ ಕ್ರಾಸಿಂಗ್ ಮಾಡ್ಕೊತ ಸಿಕ್ಕಾಕೊಂಡಿದ್ದಾರೆ. ಆ್ಯಂಡ್ ನಾವು ಇವತ್ತು ಜೈಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಆ್ಯಂಡ್ ನೋಡ್ತಿದ್ದೀವಿ ಏನೇನು ಆಗ್ತಿದೆ ಜೈಲಲ್ಲಿ ಅಂತ. ಆಲ್ರೆಡಿ ನಮ್ಗೆ ಒಂದು ರೌಂಡ್ ಹೊಡೆದ್ಬಿಟ್ಟಿದ್ದಾರೆ ಹಾಕ್ಕೊಂಡೆ. ಸೊ ನೋಡೋಣ ಏನೇನು ಹಾಕೈತೆ ಅಂತೇಳಿ. ಓಕೆ, ನಮ್ಮ ಬಬ್ಲು ಬಾಬು ಹೇಳ್ತಿದ್ದಾರೆ ಅವ್ರು ಯಾವುದೋ ಗುಹಾರಿಯಲ್ಲಿ ಒಂದು ಗಿಚ್ ಗ್ಯಾಂಗಿಗೆ ಸೇರ್ಕೊಂಡಾರಂತೆ. ಆ್ಯಂಡ್ ಆ ಗಿಚ್ ಗ್ಯಾಂಗ್ ಏನೋ ಭಾಳ ಲೋವರ್ ಲೆವೆಲ್ ಸ್ಟ್ರೀಟ್ ಲೆವೆಲ್ ಆ್ಯಕ್ಟಿವಿಟೀಸ್ ಭಾಳ ಅಂದ್ರೆ ಭಾಳ ಮಾಡಂತಿತ್ತಂತೆ. ನನಗೂ ಹೇಳಂತಾರೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಅಕಸ್ಮಾತಾಗಿ ನಾವು ಏನಾರ ನಮ್ಮ 5 ವರ್ಷ ಜೈಲ್ ಶಿಕ್ಷೆ ಐತಲ್ಲ ಅದನ್ನು ಮುಗಿಸ್ಕೊಂಡು ಜಲ್ದಿ ಹೋದಂದ್ರೆ. ಬಟ್ ನನಗನ್ಸ್ತೈತಿ ನಾವು 5 ವರ್ಷ ಯಾಕೋ ಇಲ್ಲೇ ಸೇರ್ಕೋತೀವಿ ಅಂತೇಳಿ. ನಮ್ಮ ಮುಂದೆ ಯಾರೋ ಆಫೀಸರ್ ಬಂದ, ಥಿಂಕ್ ಎದಕ್ಕೆ ಬಂದ ಅಂತ ಗೊತ್ತಿಲ್ಲ. ಅಣ್ಣ ಅಂತಾನೆ ಏನೋ ಚೆಕ್ಕಿಂಗ್ ಐತಂತೆ. ಬನ್ನಿ ಸರ್ ಆಲ್ರೆಡಿ ಇಬ್ಬರು ಪೊಲೀಸ್ ಬಂದು ಹೊಡೆದೋಗ್ಯಾರ ಮ್ಯಾಲಿಂತ್ರ. ನೀವು ನೋಡ್ತಿರ್ಬೋದು ನಮ್ದು ಓಲ್ಡ್ ಏಜ್ ಆಫೀಸರ್ ಸರ್ಚ್ ಮಾಡೋ ಅಂತಾರೆ. ಅವ್ರ ಪಾಕೆಟ್ನಾಗ ಹಿಂದೆ ಏನೋ ಕಾಣ ಅಂತಿತ್ತು ನನಗೆ. ಎತ್ಕೊಂಡ್ಬಿಡ್ಲೇನೆ. ಐ ಥಿಂಕ್ ಗೈಸ್ ನಾವು ಏನೋ ಎತ್ಕೊಂಡ್ವಿ, ಏನೋ ಸಿಕ್ತು ನಮಗೆ. ಆಮೇಲೆ ನೋಡೋಣ, ಅವ್ನು ಹೇಳೋದು ಬೇಡ ಮತ್ತೆ ಗೊತ್ತಾಗಿತ್ತು. ಅವ್ನು ಸೈಡಿಗೆ ಹೋಗ್ಬಿಡೋಣ ಸುಮ್ಮನೆ. ನಮ್ಮ ಬಬ್ಲು ಬಾಬುಗೂ ಸರ್ಚ್ ಮಾಡ ಅಂತಾರೆ ಈಗ. ನೋಡ್ತಿರ್ಬೋದು ಬಬ್ಲು ಬಾಬುಗೂ ಫುಲ್ ಟಾಪ್ ಟು ಬಾಟಮ್ ಸರ್ಚ್ ಮಾಡ ಅಂತಾರೆ. ನಾವೇನಾದ್ರೂ ಎತ್ಕೊಂಡಂಗೆ ನಮ್ಮ ಬಬ್ಲು ಬಾಬು ಎತ್ಕೋತಾನ ಅಂತ ನಂಗೆ ಡೌಟ್. ಬಟ್ ಎತ್ಕೊಂಡ್ರು ಭಾರಿ ಆಕೈತಿ. ಹಿಂದೆ ಪಾಕೆಟ್ನಾಗ ಏನೋ ಇಟ್ಕೊಂಡಿದ್ದ ಅಜ್ಜ. ವಯಸ್ಸಾಗೈತಲ್ಲ, ಎತ್ಕೊಂಡು ಹೋಗಿದ್ದು ಗೊತ್ತಾಗಿಲ್ಲ ಏನ್ ಎತ್ಕೊಂಡ್ವಿ ಅಂತೇಳಿ ಒಂದ್ ಕಡೆ. ಬಬ್ಲು ಬಾಬು ಇಲ್ಲಿ ನೋಡ ಅಂತಿ. ಬಬ್ಲು ಬಾಬು, ವಾಟ್ ದ ಹೆಕ್, ನಿನಗೂ ಅದೇ ಸಿಕ್ತೆ ನನಗೂ ಅದೇ ಸಿಕ್ತೆ. ಗೈಸ್ ನಮ್ಗಿದು ಏನೋ ಐ ಥಿಂಕ್ ಇದು ಏನೋ ಮಿನಿ ಚಾಕು ಅನಿಸ್ತೈತಿ. ಇದು ನಮ್ಗೆ ಮುಂದೆ ಯೂಸ್ ಆಗ್ಬೋದನ್ನ ಅನಿಸ್ತೈತಿ. ಇದಕ್ಕರೆ ಇದನ್ನ ಇಟ್ಕೋ. ಓಕೆ ನಾನು ಇಟ್ಕೋತೀನಿ. ಯಾರಿಗೆ ಹೇಳಕ್ ಹೋಗ್ಬೇಡ. ಓಕೆ, ಇದು ನಮ್ಗೆ ಸಿಕ್ಕೇತ ಅಂತ ಹೇಳಿ ಹೊರಗೂ ತೆಗಕ್ ಹೋಗ್ಬೇಡ. ನಾನು ತೆಗಂಗಿಲ್ಲ. ಮುಂದೆ ಇದಕ್ಕರೆ ಯೂಸ್ ಆಗ್ಬೋದು. ಓ, ಬಬ್ಲು ಬಾಬು ಕಡೆ ಒಂದು ಪ್ಲಾನ್ ಐತಂತೆ. ಪ್ಲಾನ್ ಅಂದ್ರೆ ಏನ್ ಪ್ಲಾನ್ ಅಂದ್ರೆ ಪಾರ್ಟಿ ಮಾಡೋ ಪ್ಲಾನ್ ಅಥವಾ ಬೇರೆ ಏನ್ರ ಪ್ಲಾನ್? ಗೈಸ್ ಬಬ್ಲು ಬಾಬು ಏನಂದ ಗೊತ್ತೇ, ನಮ್ಗೆ ಸಿಕ್ಕೈತಲ್ಲ ಅದ್ ನೈಫ್, ಅದನ್ನ ತಗೊಂಡು ನಾವು ಪ್ರಿಸನ್ ಎಸ್ಕೇಪ್ ಆಗ್ಬೇಕಂತ. ಯಪ್ಪ, ನಂಗೆ ಶಾಕ್ ಆಗ್ತೈತೆ ಕೇಳಿ. ಬಟ್ ಅಣ್ಣ ಅಂತಾನೆ ವಿ ಕ್ಯಾನ್ ಪುಲ್ ದಿಸ್ ಆಫ್. ಅಣ್ಣ ಅಂತಾನೆ ಈ ಜೈಲ್ನಾಗ ಏನ್ರ ನಾವು 5 ವರ್ಷ ಏನಾದ್ರೂ ಸಿಕ್ಕಾಕೊಂಡ್ವಿ ಅಂದ್ರೆ ಇಲ್ಲೇ ನರಕ ಅನ್ಭವಿಸ್ತೀವಂತೆ. ಬಟ್ ಅದನ್ನ ಆ ನೈಫ್ ತಗೊಂಡು ಯೂಸ್ ಮಾಡ್ಕೊಂಡೆ ಅವ ಹೇಳಿದ ಪ್ಲಾನ್ ಫಾಲೋ ಮಾಡಿದ್ರೆ ವಿಲ್ ಗೆಟ್ ಅ ವೆರಿ ಈಸಿ ಲೈಫ್. ಆಮೇಲೆ ಹೊರಗಡೆ ಹೋಗಿ ಜೀವನ ಮಾಡ್ಬೋದಂತ ಅಣ್ಣ ಅಂತಾನೆ. ನಂಗೂ ಯಾಕೋ ಇದು ಪ್ಲಾನ್ ಸ್ವಲ್ಪ ಚಲೋ ಅನ್ಸಂತೈತಿ. ನೋಡು ನಾವು ಹೇಳಿದ ಪ್ಲಾನ್ ವರ್ಕೌಟ್ ಆಕೈತೆ ಇಲ್ಲ ಅಂತ. ನಾ ಹೂ ಅಂತೀನಪ್ಪ ಬಬ್ಲು ಬಾಬು. ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ಏನ್ ಆಕೈತೆ ಅಂತ ಹೇಳಿ. ನಮ್ಗೆ ಹೊರಗೆ ಹೋಗೋದು ಭಾಳ ಆಸೆ ಐತೆ. ನಾ ಅನ್ಕೊಂಡಿದ್ದೆ 5 ವರ್ಷ ನಾ ಇಲ್ಲೇ ನರಕ ಅನ್ಭವಿಸ್ತೇನೆ ಅಂತ. ಬಟ್ ನಾ ಅನ್ಕೊಂತೀನಿ ದೇವ್ರೇನೋ ನಮಗೊಂದು ವರ ಕೊಟ್ಟಾನ ಅಂತೇಳಿ ಆ ಅಜ್ಜ ಪೊಲೀಸ್ನ ಕಳಿಸಿ. ಅದು ಒಂದು ಪಾಕೆಟ್ನಾಗ ಅಜ್ಜ ಪೊಲೀಸ್ ಎದಕ್ಕೆ ಇಟ್ಕೊಂಡಿದ್ದೆ 2 ನೈಫ್ ಅಂತ ಗೊತ್ತಿಲ್ಲ. ಓಕೆ, ಊಟ ಮಾಡೋಣ ಅಂತ ನಮ್ಮ ಬಬ್ಲು ಬಾಬು. ಹೋಗಿ ಊಟ ಮಾಡೋಣ ಬನ್ನಿ ಫಸ್ಟ್. ನೀವು ನೋಡ ಅಂತಿರ್ಬೇಕು ಯಾರಿಗ ಹೆಟ್ಟ ಅಂತಾರೆ. ಯಾರು ಇವ್ರು ಎಲ್ಲ ಇಷ್ಟು ಮಂದಿ? ದೊಡ್ಡ ಲೈನ್ ಐತಿ. ಯಪ್ಪ, ಈ ಲೈನ್ ಹೆಂಗೆ ಕ್ರಾಸ್ ಮಾಡಿ ಹೋಗ್ಬೇಕಂತ ಹೇಳಿ ನಂಗೆ ಈಗ ಆಶ್ಚರ್ಯ ಅಂತೈತಿ. ಸುಮ್ಮನೆ ನಾವು ಇದೇ ಲೈನ್ನಾಗ ನಿಂತ್ಕೊಳ್ಳೋಣ. ಎಷ್ಟು ಆಕೈತಷ್ಟು ವೇಟ್ ಮಾಡಿ ಸ್ಲೋ ಆಗಿ ತಗೊಳ್ಳೋಣ ನಮ್ಮ ಊಟನ. ನೀವು ನೋಡ ಅಂತೀರಿ, ನಾ ಬಾಳಕ್ತನ ಲೈನ್ನಾಗ ನಿಂತು ನಮ್ಗೆ ಸುಸ್ತಾಗಿ ಫೈನಲಿ ನಮ್ಮ ಚಾನ್ಸ್ ಬಂತೆ. ನಾವು ಅವ್ರ ಕಡೆ ಇಂತ್ರ ಊಟ ತಗೊಂಡ್ವಿ ಟೇಬಲ್ ಇಂತ್ರ. ಈಗ ಹೋಗಿ ಅಲ್ಲಿ ಕುಂದ್ರ ಬಾ ಬಬ್ಲು ಬಾಬಾ, ಇಲ್ಲಿ ಕುಂತು ಮಾತಾಡೋಣ ಬಾ ಸ್ವಲ್ಪ. ಹಂಗೆ ಇದೇನಿದೆ ಟಿವಿನಾಗ ಏನೋ ತೋರ್ಸಂತಾರಲ್ಲ. ನೋಡೋಣ ತಗೋ ಅದ್ರ ಬಗ್ಗೆ. ಆಮೇಲೆ ನಮಗಲ್ಲೇ ಟಿವಿನಾಗಂತರೂ ಅದೇನೋ ನ್ಯೂಸ್ ತೋರ್ಸಂತಾರೆ. ನಾವು ಅದನ್ನ ನೋಡಿ ಅಂತರೂ ಏನಂತರೂ ಅರ್ಥ ಆಗ್ಲಿಲ್ಲ ನನಗಂತರೂ. ನಿಮಗೇನ್ರ ಅರ್ಥ ಆದ್ರೆ ಕಮೆಂಟ್ ಹಾಕ್ರಿ ಗೈಸ್. ಅಲ್ಲಿ ನಾವು ನೋಡ ಅಂತೀವಿ ರೈಟ್ ಸೈಡ್ ಏನೇನೋ ಬಾಟಲ್ಸ್ ಇಟ್ಕೊಂಡಾರ. ಏನು ಪ್ರಿಸನ್ನ ಮಾಡ್ಯಾರ ಬಾರ್ ಮಾಡ್ಯಾರ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಎಂಟರ್ಟೈನ್ಮೆಂಟಿಗೆ ಅಂತೇಳಿ ಏನಂತ ನೋಡ್ಬೇಕಂದ್ರೆ ಇಲ್ಲಿ ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಏನೋ
ಇದು ಎಂಟರ್ಟೈನ್ಮೆಂಟ್ ಮಟೀರಿಯಲ್ ನಡ ಅಂತೈತಿ. ನಾವು ನೋಡ ಅಂತೀವಿ ಯಾರೋ ಒಬ್ಬ ಬಾಡಿ ಬಿಲ್ಡ್ರಿಗೆ ಹೆಟ್ಟ ಅಂತಾನ ಒಬ್ಬ ಪೊಲೀಸ್. ಅದು ಎಷ್ಟು ಲೆವೆಲ್ಗೆ ಹೆಟ್ಟ ಅಂತಂದ್ರೆ ಅವ ಹೇಳಕ್ಕಾಗವಲ್ತ ಅಲ್ಲೇ ನಡ್ಗ್ಯಾಡ ಅಂತಾನ ಕೆಳಗೆ. ಆಯ್ತು ಸಾಕು ಬಿಡಪ್ಪ ಓಲಿ ಪ್ಲೀಸ್ ನಂಗೆ ನೋಡೋಣ ಟೈಪ ಅಂತೈತಿ. ಕೇಳೋವಲ್ಲ ಆಫೀಸರ್, ಬಿಡಂಗಿಲ್ಲ ಅಂತ ಇವತ್ತೇನೋ ಬಿಡೋಂಗೆ ಕಾಣಿಸಂಗಿಲ್ಲ, ಹಂಗೆ ಹೇಳ್ತಾನ ಅವಂಗೆ. ಬಬ್ಲು ಬಾಬು ನಿಂಗೆ ಯಾರಂತ ಗೊತ್ತಾ ನಾವ? ಓ ನನಗೆ ಗೊತ್ತಿಲ್ಲ, ನಿಂಗೆ ಗೊತ್ತೇ? ನಾ ಫಸ್ಟ್ ಟೈಮ್ ನೋಡ ಅಂತೀನಿ ಅವ್ಗೆ. ಬಬ್ಲು ಬಾಬು ಕೇಳ ಅಂತ ನನಗೆ ಅವ ಗೊತ್ತಿಲ್ಲ ಅಂತ. ನಾ ಇವ್ಗೆ ಫಸ್ಟ್ ಟೈಮ್ ನೋಡ ಅಂತೀನಿ, ಅದು ಇಂಥ ಬಾಡಿ ಬಿಲ್ಡರ್, ಅದು ಇಂಥ ಜೈಲ್ನಾಗ ಫಸ್ಟ್ ಟೈಮ್. ಬಬ್ಲು ಬಾಬು ಬಬ್ಲು ಬಾಬು ಅನ್ನ ಅಂತಾನೆ ಮ್ಯಾಲ್ ಬಾ ಅಲ್ಲಿ ಹೇಳ್ತೀನಿ ಅಂತೇಳಿ. ಓಕೆ ಮ್ಯಾಲೆ ಹೋಗಿ ಫುಲ್ ಸ್ಟೋರಿ ಕೇಳೋಣ ಈ ಜಿಮ್ ಬಾಡಿ ಬಿಲ್ಡರ್ದ. ನಮ್ದಂತೂ ಊಟ ಆತೆ. ಅಜ್ಜ ಟ್ರೇ ಎತ್ಕೋ, ಯಾಕೆ ಸಿಟ್ಟು ಬರೋಕಿನ್ನ ಮುಂಚೆ ಮೇಲೆ ಹತ್ತೋಗುನ್ ಗೈಸ್. ಅಜ್ಜ ಹೊಡಾಕ್ ಬರ ಅಂತಾನೆ ಓಡ್ ಬಬ್ಲು ಬಾಬು. ನೀವು ಅಲ್ಲಿ ನೋಡ್ತಿರ್ಬೋದು, ಅದು ಹೊಡೆ ಅಂತಿದ್ದ ಯಾರಂದ್ರೆ ಅಂಡರ್ ವಾಟರ್ ಮಾಫಿಯಾ ಅಂತ. ಅವೇನೋ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇದ್ದ ಅಂತ. ಅದು ಅವನ ಅಣ್ಣ ಏನೋ ಒಬ್ಬ ಗೊಹಾರಿಯ ಕಿಂಗ್ ಇದ್ದ ಅಂತೆ. ನಮಗೆಲ್ಲ ಈ ವಿಷಯ ಆಗ್ಬೇಕು, ನಾವು ಮೊದಲೆಲ್ಲ ಪ್ರಿಸನ್ನಾಗ ಪ್ಯಾರರ್ ಕಡೆ ಹೊಡೆಸ್ಕೊಳ್ಳೋ ಅಂತೀವಿ. ಸುಮ್ಮನೆ ನಾವು ಹೊರಗೆ ಹೋಗೋದ್ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಬಬ್ಲು ಬಾಬು ಹೇಳ್ತೀನಿ ಅಂದಿದ್ದ ಅಷ್ಟು ಯಾರು ಹೆಂಗೆ ಹೊರಗೆ ಹೋಗೋದು ಅಂತೇಳಿ. ಅವಂಗ ಕೇಳೋಣ ಏನು ಹೇಳ್ತಾನ ಅಂತೇಳಿ. ನಮ್ಮ ಬಬ್ಲು ಭಯ್ಯ ಹೇಳ ಅಂತಾನ ಪ್ಲ್ಯಾನ್ ಏನಿಲ್ಲ, ವೆರಿ ಸಿಂಪಲ್ ಅಂತ. ಅಲ್ಲಿ ಈವ್ನಿಂಗ್ ಶಿಫ್ಟ್ ಆದಾಗ ಏನಾಕೈತಿ, ಇಲ್ಲಿರೋ ಎಲ್ಲ ಪೊಲೀಸರು ಹೊಕ್ಕಾರ ಬ್ರೇಕಿಗೆ. ನಾವು ಕೆಳಗೆ ನಮ್ಮ ಕಡೆಗಿರೋ ಅವು ನೈಫ್ ಕೊಟ್ಟಾರ ಸಿಕ್ಕೈತಲ್ಲ, ಆ ನೈಫ್ ತೊಗೊಂಡು ಅಲ್ಲಿ ಒಂದು ಡೋರ್ ಐತಂತ, ಆ ಡೋರಿಂತ್ರ ಈಸಿಲಿ ಹೊರಗಡೆ ಹೋಗ್ಬೋದಂತೆ. ಆ ಡೋರ್ ಪಾಸ್ ಮಾಡಿದ್ರೆ ಸಾಕಂತ ನಾವು ಡೈರೆಕ್ಟ್ ಹೊರಗಡೆ ಹೋಗ್ಬಿಡ್ತೀವಿ ಅಂತ. ಯಾರಾದರೂ ಅಡ್ಡ ನಮ್ಗೆ ತಡ್ಯಾಕೆ ಬಂದರೆ ಆ ನೈಫ್ ಯೂಸ್ ಮಾಡೋಣ ಅಂತಾರೆ. ಆಮೇಲೆ ಸ್ವಲ್ಪ ನಾವು ಇಬ್ಬರು ಹಾಕ್ತೀವಲ್ಲ, ಅದಕ್ಕೆ ಇನ್ನೊಬ್ರನ್ನ ಯಾರು ಕರ್ಕೊಳ್ಳೋಣ ಅಂತಾರೆ. ಸೊ ಅಲ್ಲದನ್ನ ಆ ಸೆಲ್ಮೆಟ್ ನಮ್ಮ ಬಾಜು ಸೆಲ್ಮೆಟ್ಟಿಗೆ ಕರ್ಕೊಂಡು ಹೋಗೋಣ ಅಂತಾರೆ. ಸೊ ಅವಂಗೋಗಿ ಕೇಳ್ತೀನಿ ನಾ ಬರ್ತಾನಣ್ಣ ಅಂತೇಳಿ, ಏನಂತ ನೋಡೋಣ. ನಮ್ಮ ಬಬ್ಲು ಭಯ್ಯ ಅವ್ರ ಮಾತಾಡ ಅಂತಾರ ಒಂದ್ ಜೊತೆ. ಒಳಗೆ ಬಾ ಅಣ್ಣ ಅಂತಾರ ಅವ್ನು. ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು ಬರೋದ್ರಿಗೆ ನಮ್ಮ ಪ್ಲ್ಯಾನ್. ಓ ಬಬ್ಲು ಭಯ್ಯ ಆಲ್ಮೋಸ್ಟ್ ಧಮ್ಕಿ ಕೊಡ ಅಂತಾರೆ, ಹೇಳ ಅಂತಾರೆ ನೀ ನಾವು ಹೇಳ್ದಂಗೆ ಕೇಳ್ಬೇಕಂತೆ. ಕೇಳಿಲ್ಲ ಅಂದ್ರೆ ನಿನಗೆ ಇಲ್ಲೇ ಚುಚ್ಚಿಬಿಡ್ತೀನಣ್ಣ ಅಂತಾರೆ. ಅವನು ಪಾಪ ಹೆದರ್ಕೊಂಡು ಆಯ್ತು ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಣ್ಣ ಅಂತಾನೆ. ಏನಿಲ್ಲ ಸಿಂಪಲ್, ನಾವು ಹೀಗೆ 6 ಗಂಟೆಗೆ ಹೊರಗೆ ಬರ್ತೀವಿ, ನಮ್ಮನ್ನ ಫಾಲೋ ಮಾಡ್ಬೇಕು ಅಷ್ಟೇ ನೀ ಅಂತ ಅಣ್ಣ ಅಂತಾರೆ ಬಬ್ಲು ಭಯ್ಯ. ಅದಕ್ಕೆ ಅವ ಅಣ್ಣ ಅಂತಾನೆ ಆಯ್ತಾಯ್ತು ತಗೋ ಅಂಥೇಳಿ ಅಂದಾನ, ಅಗ್ರಿ ಆಗ್ಯಾನ. ಸೊ ಬಬ್ಲು ಭಯ್ಯ ನಮ್ಮ ಒಂದು ಸಲ್ಲಿಗೆ ಹೋಗ್ಬರ್ರಿ. ಆಯ್ತಲ್ಲ ನಮ್ಮ ಸೆಟ್ ಆಯ್ತು ಅನಿಸ್ತೈತಿ. ಇನ್ನೂ ಸ್ವಲ್ಪ ವಾರ್ನಿಂಗ್ ಹಾಕಿದ ಬಬ್ಲು ಭಯ್ಯ. A few moments later. ಓಕೆ ಗೈಸ್, ಫೈನಲಿ 6 ಗಂಟೆ ಆಯ್ತು. ನಂಗೆ ಅನ್ಸಿರೋ ಪ್ರಕಾರ ಈಗ ಯಾರೂ ಪೊಲೀಸರು ಇರಬಾರ್ದು, ಎಲ್ಲರೂ ಬ್ರೇಕಿಗೆ ಹೋಗಿರ್ತಾರೆ ಅನಿಸ್ತೈತಿ. ಬಬ್ಲು ಭಯ್ಯ ಹೋಗೋಣ ಬರ್ರಿ ಅಣ್ಣ ಅಂತಾನೆ. ಸೊ ಬಬ್ಲು ಭಯ್ಯ ಮುಂದೆ ಹೋಗ್ಲಿ, ನಾವು ಅವ್ನು ಹಿಂದೆ ಹೋಗೋಣ. ನಮ್ಮ ಜೊತೆ ಇನ್ನೊಬ್ಬ ಸೆಲ್ಮೇಟು ಅದಾನೆ. ಬಬ್ಲು ಭಯ್ಯ ಮೊದಲು ಅವ್ನಿಗೆ ಫುಲ್ ವಾರ್ನಿಂಗ್ ಕೊಟ್ಟಾನೆ. ಸ್ಲೋ ಆಗಿ ಯಾರಿಗೂ ಗೊತ್ತಾಗ್ಲಾರ್ದಾಗ ಹೋಗೋಣ ಗೈಸ್. ಮತ್ತು ಯಾರಾದ್ರೂ ನೋಡಿ ಚೀರಿ ಹೇಳಿ ನಮ್ಮ ಪ್ಲ್ಯಾನ್ ಹಾಳು ಮಾಡ್ಬಾರ್ದು. ಓಕೆ ಶನ ಅಂತಾನೆ ಬಬ್ಲು ಭಯ್ಯ, ಕೇರ್ಫುಲ್ ಆಗಿರ್ಬೇಕಿಲ್ಲಿ. ಬಾಬು ಭಯ್ಯ ಹೇಳ ಅಂತಾನೆ ನಮ್ಮ ಸೆಲ್ಮೆಟಿಗೆ ಫಸ್ಟ್ ಒಳಗೆ ಹೋಗಂತೇಳಿ. ಸೆಲ್ಮೆಟ್ ಒಳಗೆ ಹೋಗಿ ನೋಡ್ಕೊಂಡು ಬಂದ, ಯಾರು ಇಲ್ಲಂತೆ ಹೊಂಟಿದ್ದ. ಬಟ್ ನೋಡಿದ ಅಲ್ಲಿ ಪೊಲೀಸ್ ಅದಾರ ಅಂತೇಳಿ. ಬಾಬು ಭಯ್ಯ ಆದರೂ ಫೋರ್ಸ್ ಮಾಡ ಅಂತಾನೆ ಒಳಗೆ ಹೋಗಬೇಕು ನೀ ಅಂತೇಳಿ. ಹೋದ ನಮ್ಮ ಸೆಲ್ಮೆಟ್ಟು ಅವಂಗೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ದು. ಬಾಬು ಭಯ್ಯ ಒಳಗೆ ಪೊಲೀಸ್ ಅದಾರ. ಅಯ್ಯೋ ನಮ್ಮ ಸೆಲ್ಮೆಟಿಗೆ ಹೊಡೆದ್ರೆ ಬಾಬು ಭಯ್ಯ ವಾಪಸ್ ಹೋಗ್ಬಿಡಂಬ. ಬಾಬು ಭಯ್ಯ ಏನಂತಾನೆ, ಏನ್ರು ವಾಪಸ್ ಹೋದ್ರೆ ನಾನು ನಿಂಗೆ ಸಾಯಿಸ್ಬಿಡ್ತೀನಿ ಅಂತೇಳಿ. ಗೈಸ್ ಏನು ಮಾಡೋದೀಗ? ಅಣ್ಣ ಅಂತಾನೆ ಒಳಗೆ ಹೋಗ್ಬಿಡೋಣ ಬಾ ಅಣ್ಣ ಅಂತಾನೆ. ಬಾಬು ಭಯ್ಯ ಅಣ್ಣ ಅಂತಾರೆ 3, 2, 1 ಕೌಂಟ್ ಕೊಡ್ತಾರಂತ, ಒಳಗೆ ಹೋಗ್ಬೇಕಂತೆ. 3, 2, 1 ಹೋದ್ರೆ ಬಾಬು ಭಯ್ಯ ಹೋದ್ರೆ ಒಬ್ರಿಗೆ ಹೊಡೆದ್ರೆ ಆಲ್ರೆಡಿ. ಓ ಮೈ ಗಾಡ್ ಬಾಬು ಭಯ್ಯ ಹೋಗೋಣ ಬರ್ರಿ. A few moments later. ಗೈಸ್ ನೀವು ಈಗ ಜಸ್ಟ್ ನೋಡ್ತಿರ್ಬೋದು, ನಾವು ಗೊಹಾರಿಯ ಪ್ರಿಸನ್ ಇಂತ್ರ ಎಸ್ಕೇಪ್ ಆದ್ವಿ. ನಮ್ಮ ಮುಂದೆ ಅದಾರ ಬಬ್ಲು ಭಯ್ಯ ಅಣ್ಣ ಅಂತಾರೆ ರೋಡ್ ಕಡೆ ಹೋಗಿ ಯಾವುದಾದ್ರೂ ಕಾರ್ನ ತೊಗೊಂಡು ಗೊಹಾರಿಯ ಸಿಟಿಗೆ ಎಂಟ್ರ್ ಆಗೋಣ ಅಣ್ಣ ಅಂತಾರೆ. ಎಷ್ಟು ಆಕೈತೆ ಅಷ್ಟು ಫಾಸ್ಟ್ ಓಡೊಂಟಿವಿ. ಮತ್ತು ಯಾಕಂದ್ರೆ ಯಾರು ಪೊಲೀಸರು ನಮಗೆ ನೋಡಿ ರುಬ್ಬಾಡ್ದಲ್ಲ, ಮೊದಲೇ ಇಲ್ಲಿ ಪೆಟ್ರೋಲಿಂಗ್ ಅದು ಇದು ಮಾಡ್ತಿರ್ತಾರೆ. ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಓಡಾಕೆ ಟ್ರೈ ಮಾಡ ಅಂತೀನಿ ನಾನು. ಅಲ್ಲಿ ನಮಗೆ ರೋಡ್ ಕಾಣ ಅಂತೈತಿ.
ಹೋಪ್ಫುಲಿ ಯಾವ್ದಾರ ಒಂದು ಸಿವಿಲಿಯನ್ ವೆಹಿಕಲ್ ಬರ್ತೈತೆ ಅಂತ ಅನ್ಕೊಂತೀನಿ. ಆ ಸಿವಿಲಿಯನ್ ವೆಹಿಕಲ್ ಬಂತಂದ್ರೆ ಅವನಿಗೆ ಪಟ್ಟಂತ ಕಪಾಳಿಗೆ ಹೊಡೆದು ಅವ್ನ ಕಾರ್ ತೊಗೊಂಡು ಹತ್ತಿ ಹೋಗೇ ಬಿಡುದು ಈಗ. ಯಾಕಂದ್ರೆ ಇಲ್ಲಿ ಬಳತನ ಇದ್ವಿ ಅಂದ್ರೆ ಮೇಲೆ ಪ್ರಿಸನ್ ಐತಿ ಮೊದ್ಲು. ಇನ್ನೂ ಮಟ್ಟ ಯಾರು ಗಾರ್ಡ್ಸ್ ವಾಪಸ್ ಬಂದಿರಂಗಿಲ್ಲ. ಮತ್ತು ಅವ್ರಿಗೆ ಬಂದ್ಮೇಲೆ ಗೊತ್ತಾಗ್ಬಿಡ್ತೈತೆ ಎಲ್ಲ ನಾವು ಯಾರ ಪ್ರಿಸನರ್ಸ್ ಮಿಸ್ಸಿಂಗ್ ಅದಾರ ಅಂತೇಳಿ. ಬಬ್ಲು ಬಾಯ್ ಅಂತೂ ಫುಲ್ ಫಾಸ್ಟ್ ಅಂದ್ರೆ ಫಾಸ್ಟ್ ಓಡ ಅಂತಾನೆ. ಹಿಂಗೆ ಅನ್ಸಂದೈತಿ ಬಬ್ಲು ಬಾಯ್ ನೋಡಿದ್ರೆ ಮೊದ್ಲು ಭಾಳ ಸಲ ಎಸ್ಕೇಪ್ ಆಗ್ಯಾನ ಅನ್ಸಂದೈತಿ. ಫಸ್ಟ್ ಎಷ್ಟು ಜಲ್ದಿ ಆಕೈತೆ ಅಷ್ಟು ಗುಹಾರಿಯಾಗಿ ಹೋಗಿ ಈ ಡ್ರೆಸ್ನ ಚೇಂಜ್ ಮಾಡಿ ನಮ್ಮ ಜೀವನ ಕಟ್ಕೋಬೇಕು. ನನ್ನ ಕಡೆ ಅಂತೂ ₹1 ಇಲ್ಲ, ಏನೂ ಇಲ್ಲ. ಇಮಿಗ್ರೇಷನ್ನಾಗ ಎಲ್ಲ ಕಿತ್ಕೊಂಡ್ಬಿಟ್ರು ನನ್ನ ಕಡೆ ಇದ್ದಿದ್ದೆ. ಪಾಸ್ಪೋರ್ಟ್ ಸತೆ ಇಲ್ಲ, ರೊಕ್ಕನೂ ಇಲ್ಲ, ಏನೂ ಇಲ್ಲ, ತಿನ್ನಕ್ಕೆ ₹1 ಇಲ್ಲ. ಏನಾದರೂ ಕೆಲಸ ಹುಡ್ಕೋಬೇಕಷ್ಟೇ ಈಗ ನಾ ಗುಹಾರಿಗೆ ಹೋಗಿ. ಬಬ್ಲು ಭಯ್ಯ ಫುಲ್ ಫಾಸ್ಟ್ ಓಡ ಅಂತಾನೆ. ಇಲ್ಲೇ ವೇಟ್ ಮಾಡೋಣ ಅಂತಾರೆ ಈಗ. ಬಬ್ಲು ಭಯ್ಯ ಹೇಳ ಅಂತಾರೆ ಇದ್ರಾಗ ಅಡ್ಕೊಳ್ಳೋಣ, ಯಾವ್ದಾದ್ರು ಗಾಡಿ ಬಂತಂದ್ರೆ ಇಲ್ಲೇ ಸಡನ್ ಸರ್ಪ್ರೈಸ್ ಕೊಟ್ಟು ಆ ಗಾಡಿನ ಕಳುವು ಮಾಡೋಣ ಅಂತ ಅಂತಾರೆ. ಆಯ್ತು ಗೈಸ್, ಇಲ್ಲೇ ವೇಟ್ ಮಾಡೋಣ ಸ್ವಲ್ಪ ಹೊತ್ತು. ಬಬ್ಲು ಭಯ್ಯ ಅಣ್ಣ ಅಂತಾರೆ ಅಲ್ಲೊಂದು ಕಾರ್ ಬರ ಅಂತಿದ್ದೀನಿ, ಅದ್ರ ಮುಂದೋಗಿ ನಿಂದಿರ್ತೀನಿ ಅಂತೇಳಿ. ಬಬ್ಲು ಭಯ್ಯ ಹುಷಾರ, ಭಾಳ ಸ್ಪೀಡ್ ಬರ ಅಂತಾರೆ. ಮತ್ತು ಸತ್ಗಿತ್ತೀರಿ ನೀವು ಸತ್ತ, ನಾ ಏನು ಮಾಡ್ಬೇಕು ಬಬ್ಲು ಭಯ್ಯ? ಬಬ್ಲು ಭಯ್ಯ ಗಾಡಿದವ್ ನಿಲ್ಸಿದ್ರೆ ಅವ್ನು ಹೆದರ ಅಂತಾನೆ ಪಾಪ. ಬಬ್ಲು ಭಯ್ಯ ಅಣ್ಣ ಅಂತಾರೆ ಇವ್ ನನ್ನಂಗ ಬಾಂಡ್ಲಿ ಅದಾನೆ, ಇವ್ನು ಬಿಡಂಗಿಲ್ಲ ಇವತ್ತು ಅಂತೇಳಿ. ಬಬ್ಲು ಭಯ್ಯ ಇರ್ಲಿ ಬಿಡ್ರಿ, ಏನಾಗಿಲ್ಲ, ಬಿಟ್ಬಿಡ್ರಿ ಪಾಪ ಬದುಕೊಂತಾನ ಅವನು. ಹಾಕಿ ಬಿಟ್ರಂತ ಗೈಸ್ ಬಬ್ಲು ಭಯ್ಯ ಆಲ್ರೆಡಿ ಒಂದು 2 ಕೊಲೆ ಮಾಡಿ ಬಂದೀವಿ, ಮತ್ತೆ 3ನೇ ಕೊಲೆ ಇವತ್ತು. ಬಬ್ಲು ಭಯ್ಯ ಅಣ್ಣ ಅಂತಾರೆ ನಮ್ಮ ಗ್ಯಾಂಗ್ನಾಗ ನಾವು ಇಂಥವೆಲ್ಲ ಡೈಲಿ ಮಾಡ್ತೀವಿ, ಇದೇನು ಹೊಸದು ಅಂತೇಳಿ. ಬಬ್ಲು ಭಯ್ಯ ಅಣ್ಣ ಅಂತಾರೆ ಅವ್ರ ಗ್ಯಾಂಗ್ ಹೆಸರು ಬನಿಯನ್ ಮಾಫಿಯಾ ಅಂತ. ಆಮೇಲೆ ಅದು ಈ ಸದ್ಯಕ್ಕಿರೋ ಈ ಗುಹಾರಿಯೊಳಗೆ ಲೋವರ್ ಲೆವೆಲ್ ಆಕ್ಟಿವಿಟೀಸ್ ಎಲ್ಲ ಅದ ಕಂಟ್ರೋಲ್ ಮಾಡೋ ಅಂತೈತೆ ಅಂತೇಳಿ. ಬಬ್ಲು ಭಯ್ಯ ಯಾಕೆ ಹಿಂಗೆ ಕೂಡ ಅಂತೀರಿ ಬಬ್ಲು ಭಯ್ಯ? ಎದುರಿಗೆ ಬಂತ ಅದಕ್ಕೆ ಹೇಳಿದೆನ. ನೀವು ನೋಡ್ತಿರ್ಬೋದು ನಾವೀಗ ಎಂಟ್ರ ಅಂತೀವಿ ಗುಹಾರಿಯಾಗ. ಬಬ್ಲು ಭಯ್ಯ ಅಣ್ಣ ಅಂತಾರೆ ಈ ಗುಹಾರಿ ಅನ್ನೋ ಸಿಟಿ ಐತಲ್ಲ ಭಾಳ ಡೇಂಜರ್ ಐತಿ, ಮುಂಚೆ ಏನೇನೋ ಭಾಳ ಕಾಣಿಸಾಗ್ಯಾವಂತಿಲ್ಲೇ. ಸೊ ಅದಕ್ಕೆ ಅಣ್ಣ ಅಂತಾರೆ ಸ್ವಲ್ಪ ಹುಷಾರಾಗಿರ್ಬೇಕು. ನಾವು ನೋಡಿದರೆ ಏನು ನಮ್ಮ ಕಡೆ ₹1 ಇಲ್ಲ, ಹೊಟ್ಟೆಗೆ ತಿನ್ನಕ್ಕೆ ಏನೂ ಇಲ್ಲ, ಬಟ್ಟೆ ಹಾಕೊಳ್ಳೋಕ್ಕೂ ಅಂಗಡಿಗೆ ಹೋಗಿ ಬಟ್ಟೆ ಖರೀದಿ ಮಾಡೋಕ್ಕೂ ರೊಕ್ಕ ಇಲ್ಲ. ಹೆಂಗೆ ಮಾಡೋದು ಅಂತೇಳಿ ನಾನು ಅದೇ ಯೋಚನೆ ಮಾಡ ಅಂತೀನಿ. ಬಬ್ಲು ಭಯ್ಯ ಅಣ್ಣ ಅಂತಾರೆ ಈಗ ಲೋ ಲೆವೆಲ್ ಏನರ ಹೋಗಿ ಯಾವ್ದಾರ ಒಂದು ಸಣ್ಣ ಕೆಲ್ಸಕ್ಕೆ ಸೇರ್ಕೊಂಡು ಆಮೇಲೆ ಬೇಕಂದ್ರೆ ನನ್ನ ಕಡೆ ಬಾ, ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ಹಿಂಗೆ ಇನ್ನೂ ಏನರ ಕೆಲಸ ಹೇಳ್ತೀನಿ. ಅಲ್ಲಿ ಮಟ್ಟ ನಾನು ಹಿಂಗೆ ಕೆಲಸ ಹೇಳಕ್ಕೆ ಆಗಂಗಿಲ್ಲ, ಬಿಕಾಸ್ ನಂದು ಸಿಚುವೇಶನ್ ಭಾಳ ಕಷ್ಟ ಐತಿ ಈಗಿನ ಕಾಲನಾಗ. ಅದಕ್ಕೆ ನಾನು ಹೂ ಅಂದೆ. ಈಗ ಬಬ್ಲು ಭಯ್ಯ ಅಣ್ಣ ಅಂತಾರೆ ಇಲ್ಲೇ ಎಲ್ಲರೂ ಒಂದು ಕಡೆ ಬಿಡ್ತೀನಿ, ಬಿಟ್ಟು ನಿನ್ನ ಪಾಡಿಗಿರ ಏನರ ಭಾಳ ಅತಿ ಪರಿ ಕಷ್ಟ ಬಂತು ಲೈಫ್ನಾಗ, ಹೆಲ್ಪ್ ಬೇಕಂದ್ರೆ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಣ ಅಂತಾರೆ. ಆಯ್ತು ರೀ ಬಬ್ಲು ಭಯ್ಯ ನೀವು ಹೆಂಗೆ ಅಂತೀರ ಹಂಗೆ, ಒಂದು ಕಡೆ ಬಿಡ್ರಿ ನಂಗೆ, ನಾ ಹಿಡಿತೀನಿ ಇಲ್ಲೇ. ಓಕೆ ಬಬ್ಲು ಭಯ್ಯ, ಥ್ಯಾಂಕ್ ಯು ಗೈಸ್. ನಾ ಈ ಗುಹಾರಿಯ ಏನೋ ಅಂದ್ಕೊಂಡಿದ್ದೆ, ಬಟ್ ಅಡ್ಡಿ ಇಲ್ಲ, ಪರವಾಗಿಲ್ಲ. ಅಟ್ಲೀಸ್ಟ್ ಸ್ವಲ್ಪರ ಏನಾರು ಅದಾವ. ಹೋಗಿ ಫಸ್ಟ್ ಅರ್ಬಿ ಚೇಂಜ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಅರ್ಬಿ ಚೇಂಜ್ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಅನ್ಕೊಂತಾರೆ ನಾ ಪ್ರಿಸನಿಂದ ಓಡ್ ಬಂದೀನಿ. ಮತ್ತು ಫೋನ್ ಮಾಡಿ ಹೇಳ್ತಾರೆ ಪೊಲೀಸಿಗೆ ಯಾರೋ ಪ್ರಿಸನರ್ ಬಂದಾರ ಅಂತೇಳಿ. ಎಲ್ಲರೂ ಒಂದು ಡಸ್ಟ್ಬಿನ್ನಾಗಿದ್ದ ಅರ್ಬಿ ಎತ್ತಿ ಹಾಕೊಳ್ಳೋಣ. ನಮ್ಮ ಕಡೆ ಅಂತೂ ರೊಕ್ಕ ಎಲ್ಲ ಹೋಗಿ ಹಾಕೊಳ್ಳೋಕೆ ಸ್ಟೋರ್ನಾಗ. ಗೈಸ್ ನನ್ನ ಕಡೆ ಅಂತೂ ಏನೂ ಇಲ್ಲ, ಎಷ್ಟು ಫಾಸ್ಟ್ ಆಕೈತೆ ಅಷ್ಟು ಏನರ ಒಂದು ಸಿಗ್ಬೇಕು. ಅಟ್ಲೀಸ್ಟ್ ಒಂದು ಹೊತ್ತು ಊಟ ಅಥವಾ ಸ್ವಲ್ಪ ಬೇರೆ ಬಟ್ಟೆ ಸಿಕ್ಕರೆ ಚಲೋ ಆಕೈತಿ. ಯಾಕಂದ್ರೆ ಭಾಳ ಕ್ರಿಟಿಕಲ್ ಸಿಚುವೇಶನ್ ಐತಿ. ಈಗ ನನಗೆ ಯಾರು ನೋಡಿದ್ರೆ ಡೈರೆಕ್ಟ್ ಕಾಲ ಮಾಡಿಬಿಡ್ತಾರೆ ಪೊಲೀಸಿಗೆ. ಇಲ್ಲೊಂದು ಮನೆ ಐತಿ, ಇಲ್ಲೇ ಡಸ್ಟ್ಬಿನ್ ಐತಂತ ಇದ್ರ ಹುಡ್ಕೋಣ, ಏನ್ರ ಸಿಕ್ಕರೆ ಸಿಗ್ಬೋದು, ಹೇಳಕ್ ಬರಂಗಿಲ್ಲ. ಗೈಸ್ ಈ ಡಸ್ಟ್ಬಿನ್ನಾಗ ಹುಡ್ಕೋಕಂತ ಆಲ್ಮೋಸ್ಟ್ 5 ನಿಮಿಷ ಆತ, ಏನು ಸಿಗೋಲ್ತ. ಇನ್ನೊಂದು ಡಸ್ಟ್ಬಿನ್ನಾಗ ಹೋಗಿ ಹುಡ್ಕೋಣ. ಗೈಸ್ ಏನಂದ್ರೆ ಕ್ರೇಜಿ, ಈ ಡಸ್ಟ್ಬಿನ್ನಾಗ ಒಂದು ಬಟ್ಟೆ ಇರೋ ಬ್ಯಾಗ್ ಸಿಕ್ತೆ. ನೋಡೋಣ ಆ ಬ್ಯಾಗ್ನಾಗ ಏನೇನು ಅದಾವ ಅಂತೇಳಿ. ಆಯ್ತು ಈ ಬ್ಯಾಗ್ನಾಗಿಂದ ಅರ್ಬಿ ತೆಗೆದು ಹುಡ್ಕೋಣ. ಇದೇನಿದೆ ಪಿಂಕ್ ಕಲರ್ ಇನ್ನ ಬಿದ್ದೈತಲ್ಲ ಕೆಳಗೆ, ಇದಂತರೂ ಬೇಡ, ನಂಗಂತೂ ಹಾಕೊಳಕ್ ಆಗಿಲ್ಲ ಇದನ್ನ. ಸೊ ಏನು ಮಾಡೋಣ, ಈ ಬ್ಯಾಗ್ನಾಗ ಇದ್ದಿದ್ದೆಲ್ಲ ಬಟ್ಟೆ ತೊಗೊಂಡು ಹಾಕೊಳ್ಳೋಣ. ಆಲ್ಮೋಸ್ಟ್ ಒಂದು ಶರ್ಟ್ ಪ್ಯಾಂಟ್ ಎಲ್ಲ ಸಿಕ್ತೆ. ಚಪ್ಪಲಿ ಇದು ಅನಿಸುತ್ತೆ, ನಮ್ಮ ಹನ್ನೆ ಬರಕ್ಕೆ ಚಪ್ಪಲಿ ಒಂದು ಸಿಗ್ಲಿಲ್ಲ. ದೇವ್ರು ಯಾಕೋ ಸ್ವಲ್ಪ ಒಂದು ಸಣ್ಣ ಆಶೀರ್ವಾದ ಮಾಡೋದಕ್ಕೆ ನಮ್ಗೆ ಬಟ್ಟೆ ಎಲ್ಲ ಸಿಕ್ತೆ. ಈಗ ಬಟ್ಟೆ ಹಾಕೊಳ್ಳೋಣ ಗೈಸ್. ನೀವು ನೋಡ್ಬೋದು ನಮಗೆ ದೇವ್ರು ಕೊಟ್ಟಿರೋ ಬಟ್ಟೆಯಿಂದ ನಾವು ಎಷ್ಟು ಚಂದಂಗೆ ರೆಡಿ ಆದ್ವಿ ಅಂತ. ಅಲ್ಲಿ ಸ್ವಲ್ಪ ಹರಿದೈತಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಅದನ್ನು ಪ್ಯಾಂಟ್ ಅನ್ಕೊಂಡಿದ್ದೆ, ತೆಗಿ ಮುಂದೆ ನೋಡಿರೋ ಗೊತ್ತಾಗ್ತದೆ ಚಡ್ಡಿ ಅಂತೇಳಿ. ಬಟ್ ಏನಾಗಿಲ್ಲ, ನಮ್ಮ ಕಡೆ ಏನಿಲ್ಲ ಈಗ, ಅದು ನಮ್ಗೆಲ್ಲರಿಗೂ ಗೊತ್ತೈತಿ. ಸೊ ಇದನ್ನ ಅರ್ಬಿ ಹಾಕ್ಕೊಂಡು ಕೆಲಸ ಕೇಳಕ್ಕೆ ಹೋಗೋಣ. ದೇವ್ರಂತರೂ ಬಟ್ಟೆ ಅಂತೂ ಕೊಟ್ಟ, ಈಗ ಇನ್ನು ಊಟ ಕೊಡದೇ ಇರ್ತಾನ.
ಸೊ ಇಲ್ಲಿ ನೋಡ್ಬೋದು ಗೋಹಾರಿಯಾದ ಕಡೆ ಭಾಳ ಶಾಪ್ಸ್ ಕಾಣಂತವ್ ನನಗೆ. ಒಂದೊಂದು ಶಾಪಿಗೆ ಹೋಗಿ ಬಾಗ್ಲಾ ಪಡೆದೆ ಕೆಲಸ ಕೊಡ್ರಿ ಸರ್ ಅಂತ ಕೇಳೋಣ. ಒಬ್ಬ ಚಲೋ ಮನುಷ್ಯ ಬಂದು ಕೆಲಸ ಕೊಡ್ತಾನೆ ಅಂತ ಹೇಳಿ ನನಗೆ ಇವತ್ತು ನಂಬಿಕೆ ಐತಿ. ಫಸ್ಟ್ ಇದು ಯಾವುದು ಪೋಸ್ಟ್ ಆಫೀಸ್ ಅಂತ ಐತಿ. ನಮಗಂತರೂ ಓದಿಲ್ಲ ಬರ್ದಿಲ್ಲ, ಇಲ್ಲಂತರೂ ಒಳಗೆ ಹೋದ್ರೆ ಚಪ್ಪಲಿ ತೊಗೊಂಡು ಹೊಡೆದು ಕಳಿಸ್ತಾರೆ. ಅದಕ್ಕೆ ಬೇರೆ ನೆಕ್ಸ್ಟ್ ಹೋಗೋಣ. ನಾನು 2 ನಿಮಿಷ 20 ಸಲ ಬಾಗ್ಲ ಬಡ್ದಾಗ ಬಂದಾನ ಇಲ್ಲಿ ದೊಡ್ಡ ಮನುಷ್ಯ. ಸರ್ ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ ಸರ್, ನನಗೊಂದು ಕೆಲಸ ಕೊಡಿ ಸರ್. ನೀವೇನಾದರೂ ಆ ಕೆಲಸ ಕೊಟ್ರೆ ನಾನು ನಿಯತ್ತಿಂದ ತೊಡೋದು ನಿಮ್ಗೆ ತೋರಿಸ್ತೀನಿ ಸರ್, ನಾ ಎಷ್ಟು ಕೇಪಬಲ್ ಇದೀನಿ ಅಂತ ಹೇಳಿ. ಪ್ಲೀಸ್ ಸರ್. ವಾಟ್ ಆರ್ ಯುವರ್ ಕ್ವಾಲಿಫಿಕೇಶನ್? ಸರ್ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡೀನಿ ಸರ್. ಇಂಜಿನಿಯರಿಂಗ್ನಾಗ ಬಾಟಲ್ ಇಂಜಿನಿಯರಿಂಗ್ ಮಾಡೀನಿ ಸರ್. ಬಾಟಲ್ಗಳು ಹೆಂಗೆ ಮಾಡ್ತಾರೆ ಅಂತೇಳಿ ಇಂಜಿನಿಯರಿಂಗ್ ಮಾಡೀನಿ ಸರ್. ಹಿಂಗೆ ಇಂಪ್ರೆಸ್ ಆದ್ರೆ ಅನಿಸುತ್ತೆ ಗೈಸ್. ಮೋಸ್ಟ್ಲಿ ನನ್ನ ಫಸ್ಟ್ ವಾಟ್ ಈಸ್ A² + B²? ಸರ್ A² + B² = ಬಾಳೆ ಸರ್. ಸರ್ ಇಂಪ್ರೆಸ್ ಆದ್ರೆ ಅನಿಸ್ತೈತಿ. ಗ್ಯಾರಂಟಿ ಈಗ ಕ್ಯಾಶ್ ಕೊಟ್ಟು ಗೆಟ್ ಲಾಸ್ಟ್ ಇಡಿಯಟ್ ಅಂತಾನೆ. ಇರಲಿ ನೆಕ್ಸ್ಟ್ ದೇವ್ರ ಒಂದ್ಸಲ ರಿಜೆಕ್ಟ್ ಮಾಡ್ಬೋದು, ಬಟ್ ಹಗಲೇ ಮುಗ್ಲೇ ರಿಜೆಕ್ಟ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ನೋಡ ಅಂತೀವಿ ಇಲ್ಲೇನೋ ಕನ್ಸ್ಟ್ರಕ್ಷನ್ ಅಂದೈತೆ ಅನಿಸ್ತೈತಿ. ನಮಗೂ ಕರ್ಕೊಂಡೋಗಿ ಸ್ವಲ್ಪ ಏನಾದರೂ ಹಿಂಗೆ ಹೆಲ್ಪ್ ಮಾಡೋಕ್ಕೆ ಕೆಲಸ ಕೊಡ್ಬೋದು ಇವ್ರೆ. ಕೇಳೋಣ ಇವ್ರಿಗೆ. ಓಕೆ, ಒಳಗೆ ಹೋಗಿ ಕೇಳೋಣ ಏನಂತಾರಂತೇಳಿ. ಲೈಕ್ ಜಂಪ್ ಮಾಡಿದ್ ನೋಡಿ, ಇಂಪ್ರೆಸ್ ಆದ್ರೆ ಅನಿಸ್ತೈತಿ. ಯಾರೋ ಬಂದರೆ, ಹಲೋ ಸರ್, ನನ್ನ ಹೆಸರು ಕೃಷ್ಣ ಅಂತ, ನಾನಿಲ್ಲಿ ಕೆಲಸ ಬೇಡ್ಕೊಂಬಂದಿದ್ದೀನಿ ಸರ್. ನೀವೇನೇ ಹೇಳಿದ್ರು ನಾನು ಮಾಡ್ತೀನಿ ಸರ್. ಆರ್ ಯು ಇಡಿಯಟ್? ನೋ ಸರ್, ಐ ಆಮ್ ನಾಟ್ ಇಡಿಯಟ್. ನಾನು ಒಬ್ಬ ಓದ್ಕೊಂಡು ಬರ್ಕೊಂಡು ಡಿಗ್ರಿ ತೊಗೊಂಡು ಬಂದೀನಿ ಸರ್ ಇಲ್ಲಿಗೆ ಕೆಲಸ ಕೇಳ್ಕೊಂಡೆ. ನೀವೇನೇ ಕೆಲಸ ಕೊಟ್ಟರು ಮಾಡ್ತೀನಿ. ವೈ ಯು ಕೇಮ್ ಇನ್ಸೈಡ್? ಸರ್ ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೆ ಎಷ್ಟು ಚಂದ ಕೆಲಸ ಮಾಡೋ ಅಂತಾರೆ. ಇದೇ ಬಟ್ಟೆ ಹಾಕೊಂಡು ನನಗೂ ಕೆಲಸ ಮಾಡ್ಬೇಕಂತ ಅನ್ಸಾತೈತೆ ಸರ್, ಅದಕ್ಕೆ ಬಂದೆ. ಸರ್ ನಿಮ್ಮ ಕಡೆ ಕೆಲಸ ಖಾಲಿ ಐತಿ ಸರ್? ಏನಾದರೂ ನಾ ಮಾಡ್ಬೋದು ಕೆಲಸ? ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಸರ್. ಆ್ಯಕ್ಚುಲಿ ಮನೆ ಇಲ್ಲ ಅಂತ ಹೇಳಂಗಿಲ್ಲ, ಮನೆ ಐತಿ. ಬಟ್ ಮನೆಗೆ ಏನಣ್ಣ ಅಂತಾರಂದ್ರೆ ವಾರ ಕೆಲಸ ಚೇಂಜ್ ಮಾಡ್ಬೇಕನ್ನ ಅಂತಾರೆ ಸರ್. ಅದಕ್ಕೆ ನಾ ಹೊಸ ಟ್ರೈ ಮಾಡೋಕ್ಕೆ ಬಂದೀನಿ ಇಲ್ಲೇ ನಿಮ್ಮ ಕಡೆ. ಸರ್ ಅಣ್ಣ ಅಂತಾರೆ, ಅವ್ರು ಏನೋ ಒಂದು ಕ್ವಶನ್ ಕೇಳ್ತಾರಂತೆ, ನಾವು ಆನ್ಸರ್ ಮಾಡಿದರೆ ಈಗ ಕೊಡ್ತಾರಂತೆ. ಅವ್ರಣ್ಣ ಅಂತಾರೆ, ಒಂದು ಮಳಿ ಕೊಡ್ತೀನಿ, ಒಂದು ಸುತ್ತಿಗೆ ಕೊಡ್ತೀನಿ, ಅದನ್ನು ಎಲ್ಲೇ ಹೊಡಿತಿ ಅಂತ ಕೇಳ ಅಂತಾರೆ. ಸರ್ ನಾ ಅದನ್ನು ಇಲ್ಲಿ ಹೊಡಿತೀನಿ, ಅದನ್ನೇನ್ರಿ ಇಲ್ಲಿ ಹೊಡೆದ್ರೆ ಇದು ಕರೆಕ್ಟ್ ಆಗಿಬಿಡ್ತೈತಿ ಸರ್. ಮಳಿ ಸುತ್ತಿಗೆ ತೊಗೊಂಡು ಇಲ್ಲಿ ಕೆಳಗೆ ಹೊಡೆದ್ರೆ ಅದೇನು ಹಿಂಗೆ ಎದ್ದೈತಲ್ಲ ಸರ್, ಹಿಂಗೆ ಒಳಗೆ ಹೋಗ್ಬಿಡ್ತೈತಿ. ಅದಕ್ಕೆ ಮಳಿ ಮತ್ತೆ ಸುತ್ತಿಗೆ ತೊಗೊಂಡು ಹೊಡಿತೀನಿ ಸರ್. ಸರ್ ಇಂಪ್ರೆಸ್ ಆದ್ರೆ ಅನಿಸ್ತೈತಿ. ಗ್ಯಾರಂಟಿ ಪಕ್ಕ ಕೆಲಸ ಗೈಸ್. ಏನು ಗೊತ್ತಾ? ಹೇಳಿ ಸರ್ ಏನಂತ. ಕೆಲಸ ಫಿಕ್ಸ್ ಅನಿಸ್ತೈತಿ ಗೈಸ್. ನಂಗೆ ಯಾಕೋ ಭಾಳ ಇಂಪ್ರೆಸ್ ಆದ್ರೆ ಅನಿಸ್ತೈತಿ. ಐ ಥಿಂಕ್ ಆಫರ್ ಲೆಟ್ರ್ ಇನ್ನೇನು ಕೊಡ್ತಾರೆ ಅನಿಸ್ತೈತಿ. ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಹೊಡಿತೀನಿ. ಆಯ್ತು ನಾವು ಯಾಕೋ ಇಲ್ಲಿಂದ ಹೋಗೋದು ಚಲೋ ಅನಿಸ್ತೈತಿ. ದೇವ್ರು 2ನೇ ಕೆಲಸನೂ ಕೊಡಲಿಲ್ಲ. ಐ ಥಿಂಕ್ ನಂಗೆ ಗ್ಯಾರಂಟಿ 3ನೇ ಕೆಲಸ ಸಿಗ್ತೈತಿ. ಎಲ್ಲರೂ ಅಂತಾರೆ 2 ಅಷ್ಟು ಲಕ್ಕಿ ಇಲ್ಲ ಅಂದರೂ 3 ಲಕ್ಕಿ ಇದ್ದೇ ಇರ್ತೈತೆ ಅಂತೇಳಿ. ಸೊ ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ಗೈಸ್. ನಾವಿಲ್ಲಿ ಮುಂದೆ ನೋಡ ಅಂತೀವಿ ಯಾವ್ದೋ ನೈಟ್ ಕ್ಲಬ್ ಐತೆ ಅಂತೇಳಿ. ನಾವು ಹಾಕ್ಕೊಂಡಿರೋ ಶರ್ಟ್ ಪ್ಯಾಂಟಿನ ಮೂತಿಗೆ ಇಲ್ಲೆಲ್ಲ ಕೆಲಸ ಸಿಗೋದು ಇಂಪಾಸಿಬಲ್ ಅನಿಸ್ತೈತಿ. ಸೊ ಆದಷ್ಟು ಮುಂದೆ ಹೋಗೋಣ ಗೈಸ್. ಇಲ್ಲಿ ಯಾವ್ದು ಯೂಸ್ಡ್ ಕಾರ್ ಐತಿ. ನಮಗಂತೂ ಆ ಸ್ಕಿಲ್ಸ್ ಇಲ್ಲ ಕಾರ್ ಮಾರೋದೆ. ಐ ಥಿಂಕ್ ಇಲ್ಲಿಂದನೂ ಮುಂದೆ ಹೋದ್ರೆ ಬೆಟ್ರ್ ಇರ್ತೈತೆ ಅನಿಸ್ತೈತಿ ಗೈಸ್. ಅನಿಸ್ತೈತಿ ನಂಗೆ ಯಾಕೋ ಇವತ್ತು ಯಾವುದೂ ಕೆಲಸ ಸಿಗಂಗಿಲ್ಲ ಅಂತೇಳಿ. ಸುಮ್ಮನೆ ನಾ ಇದೇ ರೋಡ್ನಾಗೆ ಜೀವನ ಮಾಡ್ಕೊಂಡಿದ್ರೆ ನನ್ನ ಜೀವನ ಏನರ ಕಟ್ಕೋಬೋದು, ಭಿಕ್ಷೆ ಬೇಡ್ಕೊಂತ ಅನಿಸ್ತೈತಿ. ಯಾಕಂದ್ರೆ ನಂಗಿರೋ ಸ್ಕಿಲ್ಸಿಗೆ, ನಂಗಿರೋ ಟ್ಯಾಲೆಂಟಿಗೆ ಯಾರೂ ಕೆಲಸ ಕೊಡೋಕೆ ರೆಡಿ ಇಲ್ಲ. ಐ ಥಿಂಕ್ ನಾ ಇಲ್ಲೇ ಈ ರೋಡ್ನಾಗ ಇರೋದು ಚಲೋ ಅನಿಸ್ತೈತಿ. ಬಟ್ ಹೊಟ್ಟೆದ್ರು ಭಾಳ ಅಂದ್ರೆ ಭಾಳ ಅನಿಸ್ತೈತಿ. ಇದು ಯಾವುದೋ ಶಾಪ್ ಇದ್ದಂಗೆ ಐತಿ, ನೋಡಿದ್ರೆ ಹೋಟೆಲ್ ಇದ್ದಂಗೆ ಐತಿ. ಇಲ್ಲಿ ಏನಾದರೂ ಹೋಗಿ ಅಟ್ಲೀಸ್ಟ್ ಒಂದು ಹೊತ್ತು ಊಟ ಕೊಡ್ರಿ ಸರ್ ಅಂತೇಳಿ ಭಿಕ್ಷೆ ಬಿಡೋನೆ. ಅಲ್ಲಿದವ ಏನರ ದೇವ್ರಿಂತ್ರ ಸ್ವಲ್ಪ ಏನಾದರೂ ಆಶೀರ್ವಾದ ಒಂದು ಊಟ ಏನರ ಕೊಟ್ರೆ ಚಲೋ ಆಕೈತಿ, ಹೊಟ್ಟೆ ಹಸೂರು ಹೋಗ್ತೈತಿ. ಒಳಗೆ ಹೋಗಿ ನೋಡೋಣ ಯಾರ ಅದಾರಣ ಅಂತೇಳಿ. ಸರ್ ಪ್ಲೀಸ್ ಸರ್, ಯಾರಾದರೂ ಇದ್ದೀರಾ? ಹಲೋ ಸರ್. ಓ ಯಾರೋ ವಯಸ್ಸಾದವ್ರು ಅದಾರ ಸರ್. ದೇವ್ರ ಹೆಸರು ಹೇಳ್ಕೊಂಡು
ಸರ್ ನನ್ನ ಹೆಸರು ಕೃಷ್ಣ ಅಂತ ಸರ್. ನಂಗೆ ಒಂದು ಹೊತ್ತು ಊಟ ಕೊಡ್ರಿ ಸರ್. ಭಾಳ ಅಂದ್ರೆ ಭಾಳ ಹಸುವಾಗಿತ್ತು ಸರ್. ಏನೂ ತಿಂದಿಲ್ಲ ಸರ್. ಏನೂ ತಿನ್ನಲಾರ್ದ 5 ದಿವಸ ಆಗೈತೆ ಸರ್. ಒಂದು ಸ್ವಲ್ಪ ನೀರು ಕುಡ್ದಿಲ್ಲ, ಊಟನೂ ಮಾಡಿಲ್ಲ. ಇವತ್ತು ಕ್ಲೋಸ್ ಅಂಗಡಿ ಸರ್. ಪ್ಲೀಸ್ ಸರ್, ಏನಾದರೂ ಒಂದು ನೀವು ಏನೂ ಮಾಡಿಲ್ಲ ಅಂದರೂ ಅಂಗಡಿ ಕ್ಲೋಸ್ ಆದರೂ ಏನಾದರೂ ಇದ್ದಿದ್ದು ಕೊಡ್ರಿ ಸರ್. ಇದ್ದಿದ್ದು ಏನಾದರೂ ಉಳಿದಿದ್ದಾದರೂ ಕೊಡ್ರಿ ಸರ್. ನೀವು ಉಳಿದಿದ್ದಾದರೂ ಕೊಟ್ಟು ತಿಂತೀನಿ ಸರ್. ಪ್ಲೀಸ್ ಸರ್. ಸರ್ ನಿಮ್ಮ ಕೈ ಮುಗಿತೀನಿ ಸರ್. ಪ್ಲೀಸ್ ಸರ್. ಯಾಕೋ ಒಳ್ಳೆಯವಾದ ಅನ್ಸುತ್ತಿ ನಮ್ಮ ಮುದ್ಕ. ಸ್ವಲ್ಪ ಕರಗೋದ ನಾವು ಮಾಡಿದ ಆ್ಯಕ್ಟಿಂಗಿಗೆ. ಆದರೂ ಇಷ್ಟು ವಯಸ್ಸಾದವು ಈ ಅಂಗಡಿ ಹೆಂಗೆ ನಡ್ಸ ಅಂತಾನೆ. ಇದು ಯಾವುದೋ ನೂಡಲ್ಸ್ ಅಂಗಡಿ ಇದ್ದಂಗೆ ಐತಿ. ಏನಿಲ್ಲ ಸರ್, ನೀವು ಅಂಗಡಿ ನೋಡ್ತಿದ್ದೆ, ಎಷ್ಟು ಮಸ್ತ್ ಐತಿ ಸರ್ ನಿಮ್ಮ ಅಂಗಡಿ. ಆಮೇಲೆ ಇಲ್ಲೆಲ್ಲ ಬರೀ ಮ್ಯಾಲೆ ನೂಡಲ್ಸಿನ ಪಿಕ್ಚರ್ ಹಾಕಿರಲ್ಲ. ಇಲ್ಲ, ಏನೋ ಕಟ್ಟಿಂಗ್ ಮಾಡ ಅಂತ ಅನಿಸ್ತೈತೆ ಕೆಳಗೆ. ಇಷ್ಟು ಅರ್ಜೆಂಟಲ್ಲಿ ಯಾಕೆ ಊಟ ಕೇಳ್ತಿದ್ಯಾ? ಏನಿಲ್ಲ ಸರ್, ನಾನು ಊಟ ಮಾಡ್ದಾನ 4 ದಿವಸ ಆಯ್ತು. ತಲೆ ಚಕ್ರ ಬಂದು ಬೀಳೋಂಗಾಗಿತ್ತು. ಎಲ್ಲ ಇದಕ್ಕೂ ಅಂಗಡಿಗಳಿಗೆ ಹೋಗಿ ಕೆಲಸ ಕೇಳಿದೆ. ಸರ್ ಯಾರಾದರೂ ಕೆಲಸ ಕೊಡಿ, ನಾನು ನೀವೇನು ಹೇಳಿದ್ರು ಕೆಲಸ ಮಾಡ್ತೀನಿ. ನೀವು ಆ ಕೊಟ್ಟಿರೋ ಕೆಲಸದಿಂದ ನನ್ನ ಮನೆ ಉದ್ಧಾರ ಆಕೈತಿ, ನಂಗೆ ಸ್ವಲ್ಪ ಆದರೂ ಸಂಬಳ ಬರ್ತೈತಿ, ಆ ಸಂಬಳದಿಂದ ಜೀವನ ಕಟ್ಕೋತೀನಿ ಅಂತ ಹೇಳಿ ಕೇಳಿದೆ. ಎಲ್ಲರೂ ಮುಖದ ಮೇಲೆ ಬೈದು ಕಳಿಸಿದ್ರು ಸರ್. ನನಗೇನು ಕಮ್ಮಿ ಆಗಿತ್ತು ಸರ್, ನಾನು ಡಿಗ್ರಿ ಮಾಡ್ಕೊಂಡಿನಿ, ಎಲ್ಲ ಐತಿ. ಆದ್ರೆ ಹಾಕೊಂಡಿರೋ ಅರ್ಬಿ ಏನೈತಲ್ಲ ಸ್ವಲ್ಪ ಹರಿದೈತಿ, ಪ್ಯಾಂಟ್ ಕರೆಕ್ಟ್ ಇಲ್ಲ. ಅದನ್ನು ನೋಡಿ ಹಿಂಗೆ ಮಾಡಿ ಕಳ್ಸಾರ ಸರ್. ನಾನು ಒಬ್ಬ ಮನುಷ್ಯ ಸರ್, ನಾನೇನಾದರೂ ತಪ್ಪು ಮಾಡೀನಿ? ಏನೂ ಮಾಡಿಲ್ಲ ಸರ್. ನಿಯತ್ತಾಗಿ ದುಡಿಬೇಕಂತ ಬಂದೀನಿ, ಆದರೂ ಒಬ್ಬರು ಕೆಲಸ ಕೊಡೋಲ್ರಿ ಸಿಟಿನಾಗ. ನೀವೋ ಒಬ್ಬರ ನೋಡ್ರಿ ಫಸ್ಟ್ ಟೈಮ್ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದು. ನನಗೆ ನೀವು ಮಾಡೋದು ನೋಡಿ ಎಷ್ಟು ಖುಷಿ ಅಂದೈತಿ. ನಂಗೆ ಅನ್ಸಂದೈತಿ ನಮ್ಮ ಅಜ್ಜ ಇದ್ರು ಹಿಂಗೆ ಮಾಡ್ತಿದ್ರು ಅಂತೇಳಿ. ನಮ್ಮ ಅಜ್ಜನೂ ನಿಮ್ಮಂಗ ಇದ್ರಿ ಸರ್ ನೋಡಕ್ಕೆ. ಇನ್ನು ಸ್ವಲ್ಪ ಕೂದಲು ಜಾಸ್ತಿ ಇದ್ದುವ, ನಿಮಗೆ ಸ್ವಲ್ಪ ಕೂದಲು ಕಮ್ಮಿ ಅದಾವ ಅಷ್ಟೆ. ಸರ್ ನಾ ಅಲ್ಲಿ ಮ್ಯಾಲಕ್ಕೆ ಎದಕ್ಕೆ ಕುಂದ್ರಲ್ಲಿ ಕೆಳಗೆ ಕುದುರ್ತೀನಿ ತಗೋರಿ ಸರ್. ಮತ್ತು ನಿಮ್ದು ಹೊಲಸಾಗ್ಬೇಕು ನಂದು ಅರ್ಬಿ ಅಂತ. ಮತ್ತು ನೀವು ಬೈಬೇಕು ಎದಕ್ಕೆ ಹೊಲ್ಸು ಮಾಡಿ ಅಂತೇಳಿ. ನಂಗೆ ಹೊಟ್ಟಿ ಎಷ್ಟು ತುಂಬ್ದಂಗೆ ಅಂತೈತಂದ್ರೆ ಈ ಒಂದೊಂದು ಏನೇನು ಬರಟೆ ಐತಲ್ಲ ಅದನ್ನು ತಿಂದು ಲೈಕ್ ಫುಲ್ ಆನಂದ ಅನ್ಸಂತೈತಿ. ಒಳಗೆಲ್ಲ ಹೋದಂಗೆ ಅನ್ಸಂತೈತಿ. ಎಷ್ಟು ದಿವಸ ಆಗಿತ್ತಲ್ಲ ಇಂಥ ಜ್ಯೂಸ್ ಮತ್ತು ಊಟ ತಿಂದು. ನಿಮ್ಗೆ ಭಾಳ ಕೈ ಮುಗಿದು ಥ್ಯಾಂಕ್ಸ್ ಅಂತೀನಿ ಅಜ್ಜಾರ. ನಿಮಗೇನಾದರೂ ಲೈಫ್ನಾಗ ಏನು ಓದಿ, ನಾ ಡಿಗ್ರಿ ಮಾಡ್ಕೊಂಡಿನ್ರಿ. ಡಿಗ್ರಿ ಮಾಡಿಕೊಂಡು ಕೆಲಸ ಸಿಕ್ಕಿಲ್ಲ, ಏನಿಲ್ಲ. ಈ ಊರಿಗೆ ಆ್ಯಕ್ಚುಲಿ ನಾ ಬಸ್ಸಿಂತ್ರ ಬಂದಿದ್ದೆ. ಬಸ್ನ್ಯಾಗ ಬಂದೆ, ಇಳಿದೆ, ರೊಕ್ಕ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು. ಬಸ್ ಚಾರ್ಜಾಗ ಭಾಳ ಐತಿ ಊರಿಗೆ ಬರೋಕ್ಕೆ. ಸೊ ಹೆಂಗೆ ಇಳಿದೆ ಹಂಗೆ ಕೆಲಸ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ನಂದು ಅದ ಹೇಳಿದ್ನಲ್ಲ, ಅರ್ಬಿ ನೋಡಿ ಕೊಡಲಿಲ್ಲ ಕೆಲಸ, ಅದಕ್ಕೆ ನಿಮ್ಮ ಕಡೆ ಊಟ ಕೇಳ್ಕೊಂಬಂದೆ. ಅಜ್ಜಾರ ನಿಮ್ಗೆ ಯಾರೂ ಅಜ್ಜಿಯರಿಲ್ಲನ್ರಿ? ಏನು ಕೆಲಸ ಬರುತ್ತೆ ಸರ್? ನಂಗೇನು ನೀವು ಏನು ಕೆಲಸ ಹೇಳಿದ್ರು ಎಲ್ಲ ಬರುತ್ತೆ ರೀ. ನಾನು ಅಡುಗೆ ಮಾಡ್ತೀನಿ, ಬೇಕಂದ್ರೆ ನಿಮ್ಗೇನಾರ ಬೇಕಾಗಿದ್ರೆ ಅಡುಗೆ ಮಾಡ್ತೀನಿ, ಕಸ ಗುಡಿಸ್ತೀನಿ, ಟೇಬಲ್ ಒರೆಸ್ತೀನಿ, ಚೇರ್ನ ಕರೆಕ್ಟಾಗಿ ಇಡ್ತೀನಿ. ಆಮೇಲೆ ವಾಷಿಂಗ್ ಮಾಡ್ತೀನಿ. ನಿಮ್ದು ಏನಾರ ಗಾಡಿ ಇದ್ರೆ ವಾಷಿಂಗ್ ಮಾಡ್ತೀನಿ. ನಿಮ್ದು ಅರ್ಬಿ ಒಗೆದಾಕಂದ್ರೂ ಅರ್ಬಿ ಒಗೆದಾಕ್ತೀನಿ. ಗಾಡಿ ಓಡ್ಸಕ್ಕೆ ಬರುತ್ತೆ. ಹಾಂ, ಗಾಡಿ ಓಡ್ಸಕ್ಕೆ ಬರುತ್ತೆ ರೀ ನಂಗೆ. ಆ್ಯಕ್ಚುಲಿ ನಾ ಎಲ್ಲರ್ಕಿನ್ನ ನಮ್ಮ ಸ್ಕೂಲ್ ಇತ್ತಲ್ಲ, ಸ್ಕೂಲ್ನಾಗ ನಂದು ಸ್ಕೂಲ್ ಇದಿತ್ತು, ಗ್ಯಾಂಗ್ ಇತ್ತು. ಸ್ಕೂಲ್ ಗ್ಯಾಂಗ್ನಾಗ ನಾನೇ ಫಸ್ಟ್ ಲೈಸೆನ್ಸ್ ತೊಗೊಂಡಿದ್ದೆ. ಎಲ್ಲರೂ ಅಂತಿದ್ರು, ಏನು ಗಾಡಿ ಮಸ್ತ್ ಓಡಿಸ್ತೀಪ, ಭಾರಿ ಹೆಂಗಾರ ಮಾಡಿ ಅಜ್ಜಕ್ಕೆ ಕನ್ವಿನ್ಸ್ ಮಾಡಿಸಿ ಏನೋ ಗಾಡಿ ಓಡಿಸೋ ಬಗ್ಗೆ ಕೇಳ ಅಂತಂದ್ರೆ ಏನಾರ ಮನ್ಸಿನಾಗ ಏನರ ಒಂದು ಕಲ್ಪನೆ ಬಂದಿರ್ಬೇಕೆ. ನೋಡು ನೀನಂತ ಅಜ್ಜ ಎಷ್ಟಕ್ಕಿತ್ತು ಅಷ್ಟು ಮಸ್ಕ ಹೊಡಿನ ಅಜ್ಜಗೆ. ಸರ್ ನೀವು ಗಾಡಿ ಓಡಿಸೋದಿದ್ದು ಕೇಳ ಅಂತಿದ್ರಿ, ಹಂಗಂದ್ರೆ ನಾನು ಕೆಲಸ ಕೊಡ್ತೀನಿ ನಿನಗೆ ಮಾಡ್ತಿ. ಹಾಂ ಸರ್, ನೀವು ಏನಾರ ಕೆಲಸ ಕೊಟ್ರೆ ಫುಲ್ ಮನಸ್ಫೂರ್ತಿ ಶ್ರದ್ಧೆಯಿಂದ ಫುಲ್ ಏನಂತ ಜೋಶಿಂದ ಮಾಡ್ತೀನಿ. ಊಟ ಮಸ್ತ್ ಇತ್ತು ರೀ ಅಜ್ಜಾರ. ಇನ್ನೂ ನೀವು ಕೆಲ್ಸದ ಬಗ್ಗೆ ಮಾತಾಡಂತಿದ್ರ. ಸರಿ, ಓಕೆ ಬಾ, ನನ್ನ ಹಿಂದೆ ಅಜ್ಜಾರ ಯಾಕೋ ಕರೆ ಅಂತಾರ ಅವ್ರ ಹಿಂದೆ. ಮೋಸ್ಟ್ಲಿ ಏನರ ಕೆಲಸ ಕೊಡ್ಬೋದು. ಕೆಲಸ ಕೊಟ್ರೆ ನಾ ಎಷ್ಟು ಕೇಳಬೇಕು ಇವ್ರಿಗೆ ಸ್ಯಾಲ್ರಿ? ನನ್ನ ಮುಖಕ್ಕೆ ಏನಿಲ್ಲ ಅಂದರೂ ಒಂದು 50,000 ಕೊಡ್ಬೋದು ತಿಂಗ್ಳಕ್ಕೆ. ಅದಕ್ಕಿಂತ ಕಮ್ಮಿ ಕೊಟ್ರಂತೂ ನೆಗೋಷಿಯೇಷನ್ ಮಾಡಬೇಕು ಇವತ್ತು.
ಮೊದಲ ನನ್ನ ನೆಗೋಷಿಯೇಷನ್ ಸ್ಕಿಲ್ಸ್ ಭಾರಿ ಚಲೋ ಅದಾವ ಅಂತ ಕೇಳಿ ಅಂದ್ರೆ ನಾನು ಅನ್ಕೊಂಡಿನಿ. ಮೊನ್ನೆ ಕನಸು ಬಿದ್ದಿತ್ತು, ಅದ್ರಾಗ ನಾನು ನೆಗೋಷಿಯೇಟ್ ಮಾಡ ಅಂತಿದ್ದೆ ಇನ್ನೊಬ್ಬರ ಜೊತೆ ಸ್ಯಾಲ್ರಿ ಬಗ್ಗೆನೇ. ಅಚ್ಚಾರ ಇದು ಏನೋ ಸ್ಕೂಟಿ ಐತಲ್ಲ, ಮೋಸ್ಟ್ಲಿ ಹಂಗೆ ಯಾಕೋ ಅನ್ಸಂದೈತಿ ಅಜ್ಜ ಈ ಸ್ಕೂಟಿ ತೊಗೊಂಡು ಹೊರಗೆ ಹೋಗಿ ನನಗೆ ಹೋಟೆಲ್ ನೀನೇ ನಡೆಸಂತ ಹೇಳ್ಬೋದು ಅನ್ಸಂದೈತಿ. ಇಲ್ಲ ಅಜ್ಜ ಬೇರೆ, ಇನ್ಮೇಲೆ ನೀನೇ ಫುಡ್ ಡೆಲಿವರಿ ಮಾಡ್ತಿ. ಹಾಂ ಸರ್, ಓಕೆ ಸರ್. ಸರ್ ನನ್ನ ಸ್ಯಾಲ್ರಿ ಎಷ್ಟಿರ್ಬೋದು ಸರ್? 50,000 ಬೇರೆ 50,000 ಕೊಡಲಿ ತಿಂಗಳಿಗೆ 50,000 ಕೊಡಲಿ ಪ್ಲೀಸ್. 50,000 ಒಂದು ಡೆಲಿವರಿಗೆ ಬರೀ 20 ರೂಪಾಯಿನ? ನಾ ಏನೋ ಅನ್ಕೊಂಡಿದ್ದೆ ಗೈಸ್, ಗುಹಾರಿ ಹಂಗೈತಿ ಹಿಂಗೈತಿ. ಯಾರು ಮುದುಕ ನೋಡಿದ್ರೆ ಒಂದು ಡೆಲಿವರಿ ಬರೀ 20 ರೂಪಾಯಿ ಕೊಡ್ತೀನಣ್ಣ ಅಂತಲ್ಲ. ಅಲ್ಲ ಅಜ್ಜಾರ, ಇದು ಈಗಿನ ಕಾಲನಾಗ ಝೊಮ್ಯಾಟೊ ಮಾಡಿದ್ರನ ತಿಂಗಳಿಗೆ 40,000 ರೂಪಾಯಿ ದುಡಿಬೋದು. ನಿಮ್ಮ ಹೋಟೆಲ್ನಾಗ ಬರೀ ಒಂದು ಆರ್ಡ್ರಿಗೆ 20 ರೂಪಾಯಿ ಕೊಡೋ ಅಂತಿರಲ್ಲ. ಅಜ್ಜಾರಣ್ಣ ಅಂತಾರೆ, ಇದು ಗುಹಾರಿಯ, ಇಲ್ಲೇ ಕೆಲಸ ಎಷ್ಟು ಚಂದ ಮಾಡ್ತೀವಿ ಅಷ್ಟು ಚಲೋ ನಿಂಗೆ ಬೋನಸ್ ಕೊಟ್ಕೋತ ಹೋಗ್ತೀನಿ. ಅಲ್ಲಿ ಮಟ್ಟ ನೀ ಅಡ್ಜಸ್ಟ್ ಮಾಡ್ಕೋಬೇಕು, ಯಾವಾಗಲೂ ತಗ್ಗಿ ಬಗ್ಗಿ ನಡೆಯೋದು ಕಲ್ಕೋಬೇಕು. ಹಂಗೆ ನಿಂಗೆ ಎಲ್ಲ ಬೇಕಂದ್ರೆ ಸಿಗಂಗಿಲ್ಲಣ್ಣ ಅಂತಾರೆ. ನಾವು ಯಾರೂ ಕೆಲಸ ಕೊಟ್ಟಿಲ್ಲ ಕೈ ಸರ್ಕ, ಏನು ಇವ್ರು ಹೇಳ್ತಾರೆ ಅದನ್ನು ಮಾಡೋಣ, ಇಲ್ಲಾಂದ್ರೆ ಮತ್ತು ಏನೂ ಇಲ್ಲಾರ್ದಂಗೆ ಆಕೈತೆ ನಮಗೆ. ಆಯ್ತು ಅಜ್ಜಾರಣ್ಣ ಅಂತಾರೆ, ಅಲ್ಲೇ ಹಿಂದೋಗಿ ಮಲ್ಕೋ, ಬೆಳಗ್ಗೆ ಅಂತ ಕೆಲಸ ಸ್ಟಾರ್ಟ್ ಮಾಡ್ಕೊ ಅಂತ. ಆಯಿತು, ಹೋಗಿ ಮಕ್ಕಳನ್ನ ಐ ಥಿಂಕ್ ಒಂದು ಚಲೋ ಬೆಡ್ ಇಲ್ಲ ಒಂದು ಚಲೋ ಕಾಟ್ ಗೀಟೆಲ್ಲ ಇರ್ತೈತೆ ಅಂದ್ಕೊತೀನಿ. ಆರಾಮ್ ನಿದ್ದೆ ಬರ್ತೈತಿ ಒಳಗೆ ಹೋದ್ರೆ. ಫುಲ್ ಮಸ್ತ್ ರೂಮ್ ಇರ್ತೈತೆ ಅಂದ್ಕೊತೀನಿ. ಅಜ್ಜಾರ ರೂಮ್ ಎಲ್ಲೈತಿ ತೋರಿಸ್ಬರ್ರಿ ನಂದು. ಮತ್ತು ಕೆಲಸ ಕೊಟ್ಟಿರಂದ್ರೆ ನೀವು ಮಕ್ಕಳಕ್ಕೂ ಜಾಗ ಕೊಡಬೇಕಲ್ಲ. ಅಜ್ಜಾರಣ್ಣ ಅಂತಾರೆ, ನಿಂದು ಭಾಳ ದಿಮಾಕ್ ಆಗೈತಿ, ಆಗಳು ನೋಡಿದ್ರೆ ಬೇರೆ ರೀತಿ ಮಾಡ ಅಂತಿದ್ದು, ಈಗ ಒಮ್ಮೆ ಬೇರೆ ಮಾಡ ಅಂತಿಲ್ಲ ಅಂತೇಳಿ. ಏನಿಲ್ರಿ ಅಜ್ಜಾರ, ನೀವು ಕೆಲಸ ಕೊಟ್ರಲ್ಲ ಅದಕ್ಕೆ ಸ್ವಲ್ಪ ಖುಷಿಯಾಗಿ ಹಿಂಗೆ ಮಾತಾಡ ಅಂತೀನಿ. ನಾ ಏನೋ ಅನ್ಕೊಂಡಿದ್ದೆ ನನ್ನ ಬೆಡ್ ಹಂಗೆ ಇರ್ತೈತಿ ಹಿಂಗೆ ಇರ್ತೈತಿ ಅಂತ. ಇಲ್ಲಿ ನೋಡಿದ್ರೆ ಅಜ್ಜಾರಣ್ಣ ಅಂತಾರೆ, ಇವತ್ತಿಂದ ಒಂದ ಬೆಡ್ ಐತಿ, ಇದನ್ನಾಗ ಅಡ್ಜಸ್ಟ್ ಮಾಡ್ಕೋಬೇಕು ನೀ ಎಲ್ಲೇ ಮಠ. ಅದು ನಿಮ್ದ, ಮತ್ತು ನೀವೆಲ್ಲ ಮಲ್ಕೋತೀರಿ? ಅಜ್ಜಾರಣ್ಣ ಅಂತಾರೆ, ನಂದು ಆಲ್ರೆಡಿ ಮನಿ ಐತಿ, ನಾನು ಇಲ್ಲಿ ಬಂದಾಗ ನನ್ನ ಕಡೆ ಏನೂ ಇರಲಿಲ್ಲ. ಒಬ್ಬ ಯಾರೋ ಒಳ್ಳೆ ವ್ಯಕ್ತಿ ಕರೆದು ಕೆಲಸ ಕೊಟ್ಟು ಅಂಗಡಿ ನೋಡ್ಕೊ ಅಂತ ಹೇಳೋದ, ಅದರಿಂದನೇ ನಾನು ಈಗ ಅದೇ ರೊಕ್ಕ ಕೂಡಿಸಿ ಮನಿ ತೊಗೊಂಡಿನಿ. ನಾನು ಸ್ವಲ್ಪ ಅದರಿಂದನೇ ಬೆಳೆದೀನಿ. ಅದಕ್ಕೆ ನನ್ನ ಕಷ್ಟ ನೋಡಿ ನಿನ್ನ ಕಷ್ಟ ಸೇಮ್ ಅನ್ನಿಸ್ತಾ, ಅದಕ್ಕೆ ನಿಂಗೆ ಕೆಲಸ ಕೊಟ್ಟಿನ ಅಂತಾರೆ. ಆದರೂ ಗೈಸ್ ಎಷ್ಟು ಮನಸ್ಸಲ್ಲಿ ಎಷ್ಟು ಚಲೋ ಅದಾರೆ, ಇವ್ರಿಗೆ ಹೆಲ್ಪ್ ಮಾಡಿದೋ ಇನ್ನೂ ಎಷ್ಟು ಚಲೋ ಇರಬಾರ್ದು. ಆಯ್ತು ಅಜ್ಜಾರಣ್ಣ, ಇವತ್ತು ಮಲ್ಕೊತೀನಿ, ನಾಳೆಯಿಂದ ಪಕ್ಕ ಡೆಲಿವರಿ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ತುಂಬ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ಗುಹಾರಿಯ ಎಪಿಸೋಡ್ ಬೇಗ ಬರುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ, ದಟ್ ಈಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.